ಬಿಸಿ ಬಿಸಿ ರಾಗಿ ಮುದ್ದೆ. ಓ ನೋಡಿ ಹೊಗೆ ಹೇಗೆ ಬರ್ತಾಯಿದೆ. ಬಿಸಿ ಬಿಸಿ ರಾಗಿ ಮುದ್ದೆ. ಈಗ ತೊಗರಿಕಾಳು ಸಾರು ಬಿಸಿ ಬಿಸಿಯಾಗಿ ಬಂದಿದೆ ನೋಡಿ. ತೊಗರಿಕಾಳು ಸಾರು ಓ ನೋಡಿ ಹೇಗೆ ಹೊಗೆ ಇದೆ ಬಿಸಿ ಬಿಸಿ. ಇಂಥ ಹೊಗೆಯಲ್ಲಿ ಬಿಸಿ ಬಿಸಿ ತಿಂತಾದರೆ ಕಳೆದೋಗಬೇಕು. ಬಿಸಿ ಬಿಸಿ ರಾಗಿ ಮುದ್ದೆ ತೊಗರಿಕಾಳು ಸಾರು ನೋಡಿ, ನಾಟಿ ಸ್ಟೈಲ್. ಒಂದು ಸಲ ತಿಂದರೆ ಟೇಸ್ಟ್ಗೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರಭು ಶೆಟ್ಟಿ ಫುಡ್. ಫಸ್ಟ್ ಯಾರು ಬೆಲ್ ಬಟನ್ ಒತ್ತಿರೋ ರಪ್ಪ ಅಂತ ಬೆಲ್ ಬಟನ್ ಒತ್ತಿಬಿಡಿ. ಇವತ್ತು ಬಿಸಿ ಬಿಸಿ ರಾಗಿ ಮುದ್ದೆ ತೊಗರಿಕಾಳು ಸಾರು ತಿಂದರೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಇದು ಬಂದು ನಾಟಿ ಸ್ಟೈಲ್. ಏನು ಹೇಳಿ, ನಾಟಿ ಸ್ಟೈಲ್ ಆರೋಗ್ಯಕರವಂತ ಅಡುಗೆ ಇದು. ಈಗ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿಯಾಗಿದೆ, ಶುರು ಮಾಡೋದೆ. ಆಹಾ ಏನು ಸಾಗೋದ ಗುರು, ಸೂಪರಾಗಿದೆ. ತೊಗರಿಕಾಳು ಸಾರು ಮಾಡೋಣ ಇವತ್ತು. ಬಿಸಿ ಬಿಸಿ ರಾಗಿ ಮುದ್ದೆಗೆ ತೊಗರಿಕಾಳು ಸಾರು ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ಶಾಗಿತ್ತು. ಈಗ ಅಡುಗೆ ಶುರು ಮಾಡೋಣ. ಒಂದು ಕುಕ್ಕರಲ್ಲಿ ನೀರು ಹಾಕಿ ತೊಗರಿಕಾಳು ಹಾಕಿದ್ದೀವಿ ನೋಡಿ, ಸ್ಟವ್ ಹಚ್ಚಿದ್ದೀವಿ. ಈಗ ಸ್ವಲ್ಪ ಕಲ್ಲುಪ್ಪು, ರುಚಿಗೆ ಎಷ್ಟು ಬೇಕು ಕಲ್ಲುಪ್ಪು ಅಷ್ಟು. ಈಗ ಕ್ಲೋಸ್ ಮಾಡಿಡೋಣ. ಒಂದೇ ಒಂದು ವಿಸಿಲ್ ಮಾತ್ರ ಕೂಗಿಸ್ಕೋಬೇಕು. ಬಿಸಿ ಬಿಸಿ ಕಾಯುವ ಬಾಣಲೆ ರಪ್ಪ ಅಂತ 2 ಸ್ಪೂನ್ ಎಣ್ಣೆ ಬಿಡ್ತಾಯಿರಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, 2 ಈರುಳ್ಳಿ ಹಾಕ್ತಾಯಿದ್ದೀವಿ. ಹಾಕಿದ ಮೇಲೆ ಈ ಥರ ಸ್ಲೋವಾಗಿ ಫ್ರೈ ಮಾಡಿ. ಬಾಡಿಗೆ ಮೆಣಸಿನ್ಕಾಯಿ 5, ಟೊಮೊಟೊ ಒಂದು 3 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡು ಟೊಮೊಟೊನೂ ಹಾಕ್ಕೊತಾ ಇದ್ದೀವಿ. ಬೆಳ್ಳುಳ್ಳಿ 10 ಹಾಕಮ್ಮ. ಅಷ್ಟೂ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಫಸ್ಟೇ ಮಸಾಲ ಫ್ರೈ ಮಾಡಿಕೊಂಡು ಆಮೇಲೆ ಪೇಸ್ಟ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಣ, ಇನ್ನೂ ಸ್ವಲ್ಪ ಆಮೇಲೆ ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಮತ್ತೆ ಒಂದು ಸಲ ಫ್ರೈ ಮಾಡೋಣ ನೋಡಿ, ಸ್ಲೋವಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ತೊಗರಿಕಾಳು ಆವಾಗಲೇ ಬೇಯಿಸ್ಕೊಂಡಿದ್ವಿ, ಆ ತೊಗರಿಕಾಳು ಸ್ವಲ್ಪ ಒಂಚೂರು ಹಾಕೋಣ. ಮತ್ತೆ ಒಂದು ಸಲ ಫ್ರೈ ಮಾಡೋಣ ನೋಡಿ, ರಪ್ಪ ಅಂತ ಫ್ರೈ ಮಾಡಬೇಕು. ಮತ್ತೆ ಒಂದು ಸಲ ಹೇಳ್ತೀನಿ, ಸ್ಟವ್ ಮುಂದೆ ನಿಂತಿರೋವಾಗ ಲಬ್ಬಿಂದ ಕುಕ್ ಮಾಡಿ. ಸುಮಾರು ಅಡುಗೆನೂ ಸೂಪರಾಗಿರುತ್ತೆ. ಕೈ ಹಿಡಿಯಷ್ಟು ತೆಂಗಿನ ತುರಿ ಹಾಕ್ಕೊಳ್ಳೋಣ. ತೆಂಗಿನ ತುರಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೈ ಹಿಡಿಯಷ್ಟು ತೆಂಗಿನ ತುರಿ ಹಾಕಿದ ಮೇಲೆ ಒಂದು ನಿಮಿಷ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡೋಣ. ಸಾಂಬಾರು ಪುಡಿ ನಾವು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ, ನೀವೆಲ್ಲಾಂದರೆ ಖಾರದ ಪುಡಿ ಹಾಕ್ಕೋಬೋದು. 1 ಸ್ಪೂನ್ ಅರಿಶಿನ ಆ ಬಿಸಿಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಆಲ್ರೆಡಿ ಸ್ಟವ್ ಆಫ್ ಆಗಿದೆ, ಆ ಬಿಸಿಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಆರಿದ ಮೇಲೆ ಜಾರಲ್ಲಿ ಹಾಕಿ ರಪ್ಪ ಅಂತ ರುಬ್ಕೊಳ್ಳೋಣ. ಏನಂತೀರಾ? ಈಗ ಬಿಸಿ ಆರಿದೆ, ಒಂದು ಜಾರ್ಗೆ ಹಾಕೋಣ. ಜಾರಲ್ಲಿ ಹಾಕಿ ರಪ್ಪ ಅಂತ ರುಬ್ಕೊಳ್ಳೋಣ. ಸ್ಟವ್ ಹಚ್ಚಿದ್ದೀವಿ. ಸ್ಟವ್ ಮುಂದೆ ನಿಂತಿರೋವಾಗ ಲಬ್ಬಿಂದ ಕುಕ್ ಮಾಡಿ. ಸುಮಾರು ಅಡುಗೆನೂ ಸೂಪರಾಗಿರುತ್ತೆ. ಬಾಣಲಿ ಬಿಸಿ ಆದ ತಕ್ಷಣ ರಪ್ಪ ಅಂತ 2 ಸ್ಪೂನ್ ಎಣ್ಣೆ ಬಿಡ್ತಾ ಇರೋಣ. ಇತ್ತ ಕಡೆ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಗ್ತಾ ಇದೆ, ಇತ್ತ ಕಡೆ ಎಣ್ಣೆ ಬಿಸಿ ಆಗಿದೆ. ಈಗ ಸಾಂಬಾರು ಒಡಗಮ್ ಹಾಕೋಣ. ಇಲ್ಲ ಅಂದರೆ ಸಾಸಿವೆ ಸಾಂಬಾರು ಒಡಗಮ್ ಹಾಕೋಣ. ಬದನೆಕಾಯಿ ಚಿಕ್ಕ ಪೀಸಾಗಿ ಕಟ್ ಮಾಡಿ ನೀರಲ್ಲಿ ಇಟ್ಟಿದ್ದೀವಿ. ಬದನೆಕಾಯಿ ಯಾವತ್ತು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಇಡಬೇಕು. ಈಗ ಬಿಸಿ ಬಿಸಿ ಕಾಯುವ ಎಣ್ಣೆ ಸಾಂಬಾರು ಒಳಗಮ್ ಹಾಕಿದ್ದೀವಿ. ಬದನೆಕಾಯಿನ ಬಿಡ್ತಾ ಇರೋದೆ, ಏನಂತೀರಾ? ಹಾಕಿ. ಆಲೂಗಡ್ಡೆ ಚಿಪ್ಪೆ ತೆಗೆದು ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಆಲೂಗಡ್ಡೆ ಹಾಕಿದ್ದೀವಿ. ಒಂದು 2 ಆಲೂಗಡ್ಡೆ, ಒಂದು 5ರಿಂದ 6 ಬದನೆಕಾಯಿ. ಈಗ ಅಷ್ಟೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ರುಬ್ಬಿರೋ ಮಸಾಲೆ ಹಾಕೋಣ ನೋಡಿ. ರುಬ್ಬಿದ್ವಲ್ಲ ಮಸಾಲೆ ಹಾಕ್ತಾಯಿದ್ದೀವಿ. ಮಸಾಲೆ, ಆಲೂಗಡ್ಡೆ, ಬದನೆಕಾಯಿ, ಎಣ್ಣೆ, ಸಾಂಬಾರು ಒಡಗಮ್ ಅಷ್ಟೂ ಫ್ರೈ ಮಾಡ್ತಾಯಿದ್ದೀವಿ ನೋಡಿ. ಹೇಗಿದೆ ಕಲರ್? ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇದು ನೋಡಿ ಹೇಗಿದೆ. ಆವಾಗಲೇ ತೊಗರಿಕಾಳು ಬೇಯಿಸ್ಕೊಂಡಿದ್ವಿ, ಆ ತೊಗರಿಕಾಳು ಹಾಕೋಣ. ಫಸ್ಟೇ ಬೇಯಿಸ್ಕೊಂಡ್ವಲ್ಲ ತೊಗರಿಕಾಳು, ಆ ತೊಗರಿಕಾಳನ್ನ ಕುಕ್ಕರಿಂದ ನೀರು ಬಿಟ್ಟು ಬರೀ ತೊಗರಿಕಾಳು ಮಾತ್ರ ಹಾಕಿ ಮಿಕ್ಸ್ ಮಾಡೋಣ ನೋಡಿ ಹೇಗಿದೆ.
ಖಂಡಿತವಾಗ್ಲೂ ಬಿಸಿ ಬಿಸಿ ರಾಗಿ ಮುದ್ದೆ ಕೊಟ್ಟರೆ ಅದು 2ರಿಂದ 3 ಮುದ್ದೆ ಹೊಡಿಬೋದು ಬಿಸಿ ಬಿಸಿಯಾಗಿ, ಅಷ್ಟು ಸಖತ್ತಾಗಿರುತ್ತೆ. ಈಗ ತೊಗರಿಕಾಳು ನೀರು, ತೊಗರಿಕಾಳು ಬಂದು 1 kg ತೊಗೊಂಡಿದ್ದೀನಿ ನಾನು, ಸರಿನಾ? ತೊಗರಿಕಾಳು ಬಂದು 1 kg ತೊಗೊಂಡಿದ್ದೀನಿ. ಈಗ ತೊಗರಿಕಾಳನ್ನ ಹಾಕಿದ್ಮೇಲೆ ಮಸಾಲೆ ಜೊತೆ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಿದ್ದೀವಿ, ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಬೋದು. ನೋಡಿ ತೊಗರಿಕಾಳು, ಬದನೆಕಾಯಿ, ಆಲೂಗಡ್ಡೆ ನೋಡಿ ಹೇಗಿದೆ ಅಂತ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ಗೆ ಕಳೆದೋಗ್ತಾ ಅಷ್ಟು ಸಖತ್ತಾಗಿರುತ್ತೆ. ಇಲ್ಲಿ ಸಾಂಬಾರು ರೆಡಿ ಆಗ್ತಾಯಿದೆ, ತೊಗರಿಕಾಳು ಸಾರು ರೆಡಿ ಆಗ್ತಾಯಿದೆ, ಇದು ಕಡೆ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಗ್ತಾಯಿದೆ. ರಪ್ಪ ರಪ್ಪ ಅಂತ ಬಾರಿಸೋದೆ, ಏನು ಹೇಳಿ, ರಪ್ಪ ರಪ್ಪ ಅಂತ ಬಾರಿಸ್ತಾ ಇರೋದೆ. ಆಲ್ಮೋಸ್ಟ್ ಇವಾಗ ತೊಗರಿಕಾಳು ಸಾರು ಮುಗಿತಾ ಬಂತು, ಒಂದು 80% ಆಗಿದೆ. ಇನ್ನು ಬರೀ 10% ಮಾತ್ರ ಬೇಯಿಸ್ಕೋಬೇಕು, ಫುಲ್ ಬೇಯಿಸ್ಕೊಳ್ಳೋದು ಬೇಡ. ನಿಮಗೇನೋ ಬೇಕಂದರೆ ಫುಲ್ ಬೇಯಿಸ್ಕೋಬೋದು. ಹುಣಸೆ ಹಣ್ಣಿನ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ಕೆಲವೊಬ್ಬರಿಗೆ ಹುಳಿ ಜಾಸ್ತಿ ಇರಬೇಕು, ಕೆಲವೊಬ್ಬರಿಗೆ ಹುಳಿ ಕಮ್ಮಿ ಇರಬೇಕು, ಅದ್ರ ಮೇಲೆ ಡಿಫ್ರೆಂಟ್ ಇದು. ರುಚಿಗೆ ಸ್ವಲ್ಪ ಉಪ್ಪು ಹಾಕೋಣ. ಆವಾಗಲೇ ಕಾಲು ಬೇಯಿಸ್ಕೊಳ್ಳೋವಾಗ ಹಾಕಿದ್ವಲ್ಲ, ಇನ್ನೂ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ರಪ್ಪ ರಪ್ಪ ಅಂತ ತಿರುಗಿಸಿ ಒಂದು 5 ನಿಮಿಷ ಬಿಟ್ಟು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕೋಣ. ರೆಡಿ ಆಯಿತು ಬಿಸಿ ಬಿಸಿ ತೊಗರಿಕಾಳು ಸಾರು, ಬಿಸಿ ಬಿಸಿ ರಾಗಿ ಮುದ್ದೆ. ಒಂದು ಸಲ ತಿಂದರೆ ಟೇಸ್ಟ್ಗೆ ಕಳೆದೋಗ್ತೀರಾ. ಬಿಸಿ ಬಿಸಿ ರಾಗಿ ಮುದ್ದೆ, ತೊಗರಿಕಾಳು ಸಾರು ನೋಡಿ, ನಾಟಿ ಸ್ಟೈಲ್. ಒಂದು ಸಲ ತಿಂದರೆ ಟೇಸ್ಟ್ಗೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಅದಕ್ಕೆ ಹೇಳೋದು, ಪ್ರತಿಯೊಂದು ಅಡುಗೆ ಮಾಡೋವಾಗಲೂ ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ. ಸುಮಾರು ಅವ್ರ ಅಡುಗೆನೂ ಸೂಪರಾಗಿರುತ್ತೆ. ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ, ಖುಷಿ ಖುಷಿಯಾಗಿ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.